ನಮಸ್ಕಾರ. ಈ ಹೊಸ ವಿಶ್ಲೇಷಣೆಗೆ ಸ್ವಾಗತ. ಇಂದಿನ ಈ ವಿಶ್ಲೇಷಣೆಯಲ್ಲಿ ನಾವೊಂದು ರೋಚಕ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ. ಕೇವಲ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶ ಮತ್ತು ತಂತ್ರಜ್ಞಾನ ಸೇರ್ಕೊಂಡು ಇತಿಹಾಸದ ಪುಟಗಳನ್ನೇ ಹೇಗೆ ಸಂಪೂರ್ಣವಾಗಿ ಬದಲಾಯಿಸ್ತು ಅನ್ನೋದನ್ನ ನಾವಿವತ್ತು ಅನ್ವೇಷಣೆ ಮಾಡಲಿದ್ದೇವೆ. ಸರಿ, ತಡ ಮಾಡೋದು ಬೇಡ, ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಒಂದೇ ಭೌಗೋಳಿಕ ಸ್ಥಳದಲ್ಲಿ ಬೇರೆ ಬೇರೆ ಸಮಯದಲ್ಲಿ ನಡೆದ ಎರಡು ಮಹಾಘರ್ಷಣೆಗಳು ಇಡೀ ಏಷ್ಯಾ ಖಂಡದ ಭವಿಷ್ಯವನ್ನ ಸತತ 3 ಶತಮಾನಗಳ ಕಾಲ ಹೇಗೆ ನಿರ್ಧರಿಸಿದ್ವು, ಇತಿಹಾಸ ಕೆಲವೊಮ್ಮೆ ಒಂದೇ ಜಾಗದಲ್ಲಿ ಮರುಕಳಿಸುತ್ತೆ ಅನ್ನೋದು ನಿಜಕ್ಕೂ ಎಂಥ ವಿಸ್ಮಯ ಅಲ್ವಾ? ಹೌದು, ಆ ಐತಿಹಾಸಿಕ ಸ್ಥಳವೇ ಪಾಣಿಪತ್. ಇದು ಕೇವಲ ಒಂದು ಯುದ್ಧಭೂಮಿ ಮಾತ್ರ ಆಗಿರಲಿಲ್ಲ. ದೆಹಲಿ ಸುಲ್ತಾನರ ಆಳ್ವಿಕೆ ದುರ್ಬಲ ಆಗ್ತಿದ್ದ ಆ ಕಾಲದಲ್ಲಿ ಉತ್ತರ ಭಾರತವನ್ನು ಪ್ರವೇಶ ಮಾಡೋಕ್ಕೆ ಮತ್ತು ನಿಯಂತ್ರಣಕ್ಕೆ ತಗೊಳ್ಳೋಕೆ ಪಾಣಿಪತ್ ಒಂದು ಅಂತಿಮ ಭೌಗೋಳಿಕ ಹೆಬ್ಬಾಳಿಲಾಗಿತ್ತು. ಸಂಪನ್ಮೂಲಗಳ ಸಾಗಾಟ ಇರ್ಬೋದು ಅಥವಾ ಆರ್ಥಿಕ ಕೇಂದ್ರಗಳಿಗೆ ಹತ್ತಿರವಿದ್ದ ಕಾರಣ ಇರ್ಬೋದು, ಇದು ತಂತ್ರಗಾರಿಕೆಯ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದ ಕೇಂದ್ರ. ಅಂದರೆ ಯಾರು ಪಾಣಿಪತ್ತನ್ನ ಗೆಲ್ತಾರೋ ಅವರೇ ಭಾರತದ ಭವಿಷ್ಯವನ್ನ ಬರಿತಾರೆ ಅನ್ನೋ ಮಟ್ಟಿಗಿತ್ತು ಆ ಕಾಲದ ಪರಿಸ್ಥಿತಿ. 1526 ಇದನ್ನ ನಾವು ಯುಗಗಳ ಸಂಘರ್ಷ ಅಂತಾನೆ ಕರಿಬೋದು. ಬಾಬರ್ನ ಈ ಪಯಣವನ್ನ ಸ್ವಲ್ಪ ಗಮನಿಸೋಣ. ಈತನ ಕಥೆ ಶುರುವಾಗೋದು 1494ರಲ್ಲಿ, ಕೇವಲ 11ನೇ ವಯಸ್ಸಿಗೆ ಫರ್ಘಾನಾವನ್ನು ಆನುವಂಶಿಕವಾಗಿ ಪಡೆಯುವುದರೊಂದಿಗೆ. ಬಾಲ್ಯದಲ್ಲೇ ಅಧಿಕಾರ ಕಳೆದುಕೊಂಡು ಅನೇಕ ಆರಂಭಿಕ ಸೋಲುಗಳನ್ನು ಕಂಡ್ರೂ ಆತ ಎದೆಗುಂದಿಲ್ಲ. 1504ರಲ್ಲಿ ಕಾಬೂಲನ್ನು ವಶಪಡಿಸಿಕೊಂಡು ತನ್ನ ಮಹತ್ವಾಕಾಂಕ್ಷೆಯ ದೃಷ್ಟಿಯನ್ನ ಭಾರತದ ಕಡೆ ನೆಟ್ಟು 1519ರ ಹೊತ್ತಿಗೆ ಚೀನಾಬ್ ನದಿ ತಲುಪಿದ. ಅಂತಿಮವಾಗಿ 1526ರಲ್ಲಿ ದೆಹಲಿಯ ಲೋಧಿ ರಾಜವಂಶವನ್ನು ಎದುರಿಸೋಕೆ ತನ್ನ ಪರಿಣತ ಪಡೆಯೊಂದಿಗೆ ಅದೇ ಪಾಣಿಪತ್ಗೆ ಬಂದು ನಿಂತ. ಮತ್ತಿದು ಅದ್ಭುತವಾಗಿ ವಿವರಿಸೋದು ಏನಪ್ಪಾ ಅಂದ್ರೆ, ಎರಡು ಸಂಪೂರ್ಣ ಭಿನ್ನವಾದ ಸೇನೆಗಳ ಮುಖಾಮುಖಿಯನ್ನ. ಒಂದು ಕಡೆ ಬಾಬರ್ನ ಸೇನೆ, ಇದು ನೋಡಕ್ಕೆ ಚಿಕ್ಕದಾಗಿದ್ರೂ ದಶಕಗಳ ಕಾಲ ಒಟ್ಟಿಗೆ ಕಾದಾಡಿದ ಯುದ್ಧ ಪರಿಣತ ಸೈನಿಕರು, ಸಂಯೋಜಿತ ಬಿಲ್ಲುಗಳು ಮತ್ತು 20 ಫಿರಂಗಿಗಳನ್ನು ಹೊಂದಿದ್ದ ಅತ್ಯಂತ ಮುಂದುವರೆದ ಪಡೆಯಾಗಿತ್ತು. ಇನ್ನೊಂದು ಕಡೆ ನೋಡಿದ್ರೆ ಇಬ್ರಾಹಿಂ ಲೋಧಿಯ 50,000 ಸೈನಿಕರು ಮತ್ತು 400 ಯುದ್ಧ ಆಣೆಗಳಿದ್ದ ಬೃಹತ್ ಸಾಂಪ್ರದಾಯಿಕ ಸೈನ್ಯ. ಆದರೆ ಗಮನಿಸಿ, ಅವರ ಬಳಿ ಯಾವುದೇ ರೀತಿಯ ಮದ್ದುಗುಂಡುಗಳಿರಲಿಲ್ಲ. ಇದು ಅಕ್ಷರಶಃ ಒಂದು ಬೃಹತ್ ಸಂಖ್ಯೆ ಮತ್ತು ಹೊಸ ತಂತ್ರಜ್ಞಾನದ ನಡುವಿನ ನೇರ ಹೋರಾಟ. ಬಾಬರ್ನ ರಕ್ಷಣಾ ತಂತ್ರಗಾರಿಕೆ ಎಷ್ಟು ಅದ್ಭುತವಾಗಿತ್ತು ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಆತ ಆ ಬೃಹತ್ ಸೈನ್ಯದ ವಿರುದ್ಧ ಒಂದು ತೆರೆದ ಬಯಲು ಪ್ರದೇಶವನ್ನೇ ಕೋಟೆಯನ್ನಾಗಿ ಪರಿವರ್ತಿಸಿಬಿಟ್ಟ. ತನ್ನ ಬಲಪಾರ್ಶ್ವವನ್ನ ಪಾಣಿಪತ್ ನಗರಕ್ಕೆ ಭದ್ರಪಡಿಸಿ ಎಡಭಾಗವನ್ನ ಕಂದಕಗಳು ಮತ್ತು ಮರದ ಗೂಟಗಳಿಂದ ರಕ್ಷಿಸಿಕೊಂಡ. ಇನ್ನು ಎತ್ತುಗಾಡೆಗಳನ್ನ ಸರಪಳಿಯಿಂದ ಕಟ್ಟಿ ಸಣ್ಣ ಸಣ್ಣ ಕೋಟೆಗಳ ಥರ ನಿರ್ಮಿಸಿ ಅವುಗಳ ನಡುವೆ ತನ್ನ 20 ಫಿರಂಗಿಗಳನ್ನ ಸುರಕ್ಷಿತವಾಗಿ ಹಾರಿಸೋಕೆ ಜಾಗ ಬಿಟ್ಟಿದ್ದ. ಇದು ನಿಜಕ್ಕೂ ಒಂದು ಮಾಸ್ಟರ್ ಕ್ಲಾಸ್ ಸೇನಾ ವ್ಯೂಹ. ಇದರ ಅಂತಿಮ ಪರಿಣಾಮ ದೆಹಲಿ ಸುಲ್ತಾನರ ಪತನ. ಇಬ್ರಾಹಿಂ ಲೋಧಿ ಕೇವಲ ತನ್ನ ಸೈನ್ಯದ ಸಂಖ್ಯೆಯನ್ನು ನಂಬಿಕೊಂಡು ನೇರ ದಾಳಿಗೆ ಮುಂದಾದ. ಆದರೆ ಬಾಬರ್ನ ಫಿರಂಗಿಗಳ ಆ ಅಪರಿಚಿತ ಶಬ್ದದಿಂದ ಬೆಚ್ಚಿಬಿದ್ದ 400 ಯುದ್ಧ ಆನೆಗಳು ಮುನ್ನುಗ್ಗೋದನ್ನ ಬಿಟ್ಟು ಹಿಂದೇಟ್ಹಾಕಿ ತಮ್ಮದೇ ಸೈನ್ಯವನ್ನ ತುಳಿಯೋಕೆ ಶುರು ಮಾಡಿದು. ಇದೇ ತಕ್ಕ ಸಮಯ ಅಂತ ಅರಿತ ಬಾಬರ್ ತನ್ನ ಅಶ್ವದಳದ ಮೂಲಕ ಶತ್ರುಗಳನ್ನ ಎರಡೂ ಕಡೆಯಿಂದ ಸುತ್ತುವರೆದು ಭೀಕರವಾದಿ ದಾಳಿ ಮಾಡಿದ. ಈ ಹೋರಾಟದಲ್ಲಿ 20,000 ಸುಲ್ತಾನರ ಸೈನಿಕರು ಮತ್ತು ಸ್ವತಃ ಇಬ್ರಾಹಿಂ ಲೋಧಿಯೇ ಹತನಾದ. ಆ ಮೂಲಕ ಲೋಧಿ ವಂಶದ ಅಂತ್ಯವಾಯಿತು. ಒಂದು ಸಾಮ್ರಾಜ್ಯದ ಅಡಚಣೆ ಶುರುವಾದಾಗಲೇ ಎದುರಾದ ವಿಘ್ನ. ಈ 30 ವರ್ಷಗಳ ಅಂತರವನ್ನ ಗಮನಿಸಿದ್ರೆ ಇತಿಹಾಸ ಎಷ್ಟು ವೇಗವಾಗಿ ಬದಲಾಗುತ್ತೆ ಅನ್ನೋದು ಸ್ಪಷ್ಟವಾಗುತ್ತೆ. 1531ರಲ್ಲಿ ಬಾಬರ್ನ ಅಕಾಲಿಕ ಮರಣದಿಂದ ಸಾಮ್ರಾಜ್ಯದ ವಿಸ್ತರಣೆ ನಿಂತೋಯಿತು. ಅವನ ಮಗ ಹುಮಾಯೂನ್ ಶೀರ್ಷಾ ಸೂರಿಯ ಸೂರ್ ಸಾಮ್ರಾಜ್ಯದಿಂದ ಸೋತು 10 ವರ್ಷಗಳ ಕಾಲ ವನವಾಸ ಅನುಭವಿಸಬೇಕಾಗಿ ಬಂತು. ಕಷ್ಟಪಟ್ಟು 1554ರಲ್ಲಿ ಮರಳಿ ಬಂದು ರಾಜ್ಯವನ್ನ ಪಡೆದರೂ ಕೇವಲ 2 ವರ್ಷಗಳಲ್ಲಿ ಅಂದ್ರೆ 1556ರಲ್ಲಿ ಆಕಸ್ಮಿಕವಾಗಿ ಸಾವನ್ನಪ್ಪಿದ. ಈಗಷ್ಟೇ ಹೊಸದಾಗಿ ಕಟ್ಟಿದ್ದ ಮುಘಲ್ ಸಾಮ್ರಾಜ್ಯ ಮತ್ತೆ ಅಪಾಯದ ಅಂಚಿಗೆ ಬಂದು ನಿಂತಿತು. 1556 ಇದೊಂದು ಹತಾಶ ಹೋರಾಟದ ಸಮಯ. ಇಲ್ಲಿ ನಾವು ಗಮನಿಸಬೇಕಾದ ಪ್ರಮುಖ ಅಂಶ ಅಂದ್ರೆ ಈ ಆಘಾತಕಾರಿ ಸಂಖ್ಯೆಗಳು. ಕೇವಲ 13 ವರ್ಷದ ಯುವರಾಜ ಅಕ್ಬರ್ ಮತ್ತು ಅವನ ರಕ್ಷಕ ಸೇನಾಪತಿ ಬೈರಾಮ್ ಖಾನ್ ನೇತೃತ್ವದ 10,000 ಮೊಘಲ್ ಸೈನಿಕರು ಸ್ವತಂತ್ರ ಸೂರ್ ರಾಜ ಹೇಮುವಿನ 30,000 ಬೃಹತ್ ಪಡೆಯನ್ನ ಎದುರಿಸಬೇಕಾಗಿತ್ತು. ಇದು ಅಕ್ಷರಶಃ ಜೀವನ್ ಮರಣದ ಪ್ರಶ್ನೆ. ಆ ದಿನದ ಯುದ್ಧದ ಚಿತ್ರಣ ಎಷ್ಟೊಂದು ಗೊಂದಲಮಯವಾಗಿತ್ತು ಅನ್ನೋದನ್ನ ಒಮ್ಮೆ ಗಮನಿಸೋಣ. ಉಭಯ ಪಡೆಗಳ ನಡುವೆ ಒಂದು ಆಳವಾದ ಕಂದಕ ಇದ್ದಿದ್ದರಿಂದ ನೇರ ದಾಳಿ ಕಷ್ಟ ಇತ್ತು. ಆದರೂ ಹೇಮುವಿನ ಆನೆಗಳು ಮತ್ತು ಅಶ್ವದಳ ಮೊಘಲರನ್ನ ಹಿಂದೇಟು ಹಾಕುವಂತೆ ಮಾಡಿದ್ವು.
ಬೈರಾಮ್ ಖಾನ್ ತನ್ನ ಅಶ್ವದಳವನ್ನ ಶತ್ರುಘ್ನ ಹಿಂಭಾಗದಿಂದ ದಾಳಿ ಮಾಡೋಕೆ ಕಳಿಸ್ದ. ಮೊಘಲ್ ಬಿಲ್ಲುಗಾರರು ಶಕ್ತಿಶಾಲಿಯಾಗಿದ್ರೂ ಕೂಡ ಹೇಮು ನಿರಂತರವಾಗಿ ಮುನ್ನುಗ್ಗಿ ಮೊಘಲ್ ಪಡೆಯನ್ನ ಬಹುತೇಕ ಸೋಲಿನಂಚಿಗೆ ತಳ್ಳಿದ್ದ. ಇನ್ನೇನು ಸೋತೆ ಹೋದ್ರು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಯಿತು. ಆದರೆ ಇಲ್ಲಿ ಗಮನಿಸಬೇಕಾದ ಅತ್ಯಂತ ರೋಚಕ ವಿಷಯ ಅಂದ್ರೆ ಈ ಒಂದು ನಿರ್ಣಾಯಕ ಘಟನೆ. ಹೇಮುವಿನ ಕಣ್ಣಿಗೆ ಬಡಿದ ದಾರಿ ತಪ್ಪದ ಒಂದು ಬಾಣ ಇಡೀ ಯುದ್ಧದ ಗತಿಯನ್ನೇ ಕ್ಷಣಾರ್ಧದಲ್ಲಿ ಬದಲಾಯಿಸ್ಬಿಡ್ತು. ಗೆಲುವಿನ ಅಂಚಿನಲ್ಲಿದ್ದ ಸೂರ್ ಸೈನ್ಯದ ಮನೋಬಲ ತಮ್ಮ ನಾಯಕನ ಕಣ್ಣಿಗೆ ಬಾಣ ನಾಟಿ ಕೆಳಗೆ ಬಿದ್ದಿದ್ದನ್ನು ನೋಡಿ ಸಂಪೂರ್ಣವಾಗಿ ಕುಸಿತೋಯ್ತು. ಕೇವಲ ಒಂದು ಬಾಣ ಆ ಇಡೀ ಯುದ್ಧದ ದಿಕ್ಕನ್ನೇ ಬದಲಾಯಿಸಿತು. ಈಗ ನೋಡೋಣ ಮುಘಲ್ ಪರಂಪರೆಯನ್ನ. ತಮ್ಮ ಸೇನಾನಾಯಕ ಕೆಳಗೆ ಬಿದ್ದದ್ದನ್ನ ನೋಡಿದ ಕೂಡಲೇ ಸೂರ್ ಸೈನ್ಯ ದಿಕ್ಕಾಪಾಲಾಗಿ ಓಡೋಕೆ ಶುರುಮಾಡ್ತು. ಸೋಲಿನ ಅಂಚಿನಲ್ಲಿದ್ದ ಮೊಘಲ್ ಪಡೆಗಳು ಈ ಅವಕಾಶವನ್ನ ಬಳಸಿಕೊಂಡು ಅತಿ ಕಡಿಮೆ ಸಾವುನೋವುಗಳೊಂದಿಗೆ 5,000ಕ್ಕೂ ಹೆಚ್ಚು ಶತ್ರುಗಳನ್ನ ಸೋಲಿಸಿದ್ವು. ಈ ಗೆಲುವು ಕೇವಲ 13 ವರ್ಷದ ಅಕ್ಬರಿನ ಸಿಂಹಾಸನವನ್ನ ಭದ್ರಪಡಿಸಿದ್ದು ಮಾತ್ರವಲ್ಲ, ಮುಂದೆ ಆತ ಭಾರತದ ಅರ್ಧದಷ್ಟು ಭಾಗವನ್ನ ತನ್ನ ನಿಯಂತ್ರಣಕ್ಕೆ ತರೋಕೆ ಭದ್ರವಾದ ಬುನಾದಿ ಕೂಡ ಆಯಿತು. 1857 ಹೌದು, ಪಾಣೆಪತ್ನ ಈ 2 ಭೀಕರ ಮತ್ತು ನಿರ್ಣಾಯಕ ಯುದ್ಧಗಳಲ್ಲಿ ಜನ್ಮ ತಾಳಿದ ಮೊಘಲ್ ಸಾಮ್ರಾಜ್ಯ ಮುಂದಿನ 300 ವರ್ಷಗಳ ಕಾಲ, ಅಂದರೆ 1857ರವರೆಗೆ ಭಾರತದಲ್ಲಿ ಸುಭದ್ರವಾಗಿ ಉಳಿಯಿತು. ಕೇವಲ 2 ಯುದ್ಧಗಳು ಇಷ್ಟು ದೀರ್ಘಕಾಲದ ಇತಿಹಾಸವನ್ನ ಬರೆದುವು ಅನ್ನೋದು ಎಂತಹ ಆಶ್ಚರ್ಯ ಅಲ್ವಾ? ಮುಂದೆ ಸಾಗುತ್ತಾ ನಾವು ಈ ಅಂತಿಮ ಪ್ರಶ್ನೆಯ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ. ಕೇವಲ ಒಂದು ನಿರ್ದಿಷ್ಟ ಭೌಗೋಳಿಕ ಸ್ಥಳ, ಪಿರಂಗಿ ಶಬ್ದಕ್ಕೆ ಬೆಚ್ಚಿಬಿದ್ದ ಆನೆಗಳು ಮತ್ತು ದಾರಿ ತಪ್ಪಿ ಬಂದ ಒಂದು ಒಂಟಿ ಬಾಣ, ಇವೆಲ್ಲ ಸೇರಿ ಒಂದು ಬೃಹತ್ ಉಪಖಂಡದ ಭವಿಷ್ಯವನ್ನ 300 ವರ್ಷಗಳ ಕಾಲ ಹೇಗೆ ನಿರ್ಧರಿಸಿದವು? ಇತಿಹಾಸದ ಈ ಸೂಕ್ಷ್ಮ ಮತ್ತು ಸಂಪೂರ್ಣ ಅನಿರೀಕ್ಷಿತ ತಿರುವುಗಳು ನಿಜಕ್ಕೂ ನಮ್ಮನ್ನ ಬೆರಗುಗೊಳಿಸುತ್ತವೆ. ಇಂದಿನ ಈ ವಿಶ್ಲೇಷಣೆಯಿಂದ ಇತಿಹಾಸದ ಗತಿಯನ್ನೇ ಬದಲಾಯಿಸುವ ಇಂಥ ಸಣ್ಣ ಆದರೆ ನಿರ್ಣಾಯಕ ಕ್ಷಣಗಳ ಮಹತ್ವ ನಮಗೆ ಅರ್ಥ ಆಗುತ್ತೆ. ಕಲಿಯುವ ಈ ಪಯಣ ಹೀಗೆಯೇ ಮುಂದುವರಿಯಲಿ. ಧನ್ಯವಾದಗಳು.